ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಪೌಡರ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಮಾರ್ಕೆಟಲ್ಲಿ ಸಿಗೋ ಪೌಡರ್ಗಿಂತ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪೌಡರ್ ಮಾಡೋದಕ್ಕೆ ಯಾವುದೇ ಕೆಮಿಕಲ್ ಬಳಸಿಲ್ಲ, ಪ್ರಿಸರ್ವೇಟಿವ್ಸ್ ಬಳಸಿಲ್ಲ, ಮತ್ತು ಇದರಲ್ಲಿ ಝೀರೋ ಶುಗರ್ ಇರುತ್ತೆ. ಸೊ ಝೀರೋ ಶುಗರ್ ಇರೋದ್ರಿಂದ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ ಹೌದು. ನಾನು ಈ ಪೌಡರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಕ್ವಾಂಟಿಟಿ ನಾನಿಲ್ಲಿ ಎಲ್ಲ ಬೀಜಗಳನ್ನ ಅರ್ಧ kg ತೊಗೊಂಡಿದ್ದೀನಿ. ನೀವೇನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ 100 ಗ್ರಾಮ್ ತೊಗೊಂಡು ಟ್ರೈ ಮಾಡಿ ನೋಡಿ, ಟೇಸ್ಟು ಅದ್ಭುತವಾಗಿ ಬರುತ್ತೆ. 500 ಗ್ರಾಮ್ ತೊಗೊಂಡು ಮಾಡಿಕೊಂಡ್ರೆ ನನಗಿಲ್ಲಿ ಈ ಪೌಡರ್ ಆಲ್ಮೋಸ್ಟ್ 2 ರಿಂದ 2.5 ತಿಂಗಳು ತನಕ ಬರುತ್ತೆ. ಈ ಪೌಡರ್ನ ಮಾಡೋದಕ್ಕೆ ಕುಂಬಳಕಾಯಿ ಬೀಜಗಳು, ಸೂರ್ಯಕಾಂತಿ ಬೀಜಗಳು, ಕಲ್ಲಂಗಡಿ ಬೀಜಗಳು ಮತ್ತು ಅಗಸೆ ಬೀಜಗಳನ್ನ 500 ಗ್ರಾಮ್ ಅಂತೆ ತಗೊಂಡಿದ್ದೀನಿ. ಈ ಎಲ್ಲ ಐಟಮ್ಸ್ ನಿಮಗೆ ಡ್ರೈ ಫ್ರೂಟ್ಸ್ ಅಂಗಡಿಲಿ ಅಥವಾ ಮಾರ್ಟಲ್ಲಿ ಸುಲಭವಾಗಿ ಸಿಕ್ಬಿಡುತ್ತೆ. ಮೊದಲಿಗೆ ಎಲ್ಲ ಬೀಜಗಳನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಒಂದೊಂದೇ ಬೀಜಗಳನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಆರೋದಕ್ಕೆ ಬಿಡ್ತೀನಿ. ಈಗ ಇಲ್ಲಿ ಎಲ್ಲ ಬೀಜಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಿರೋದ್ರಿಂದ ಇದರಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಎಣ್ಣೆ ಅಂಶ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇದು ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ಇದು ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಮಾರ್ಕೆಟಲ್ಲಿ ಸಿಗೋ ಪೌಡರ್ಗಿಂತ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಹುಡುಕಿದ್ರೆ ಡೆಫಿನೆಟಾಗಿ ಈ ಪೌಡರ್ನ ಟ್ರೈ ಮಾಡಿ. ರುಚಿನೂ ಸಹ ಅದ್ಭುತವಾಗಿರುತ್ತೆ. ಡಯಾಬಿಟಿಸ್ ಇದ್ದರೆ ಶುಗರ್ ಅಥವಾ ಬೆಲ್ಲ ಬಳಸದೆ ಇದನ್ನು ಡೈರೆಕ್ಟಾಗಿ ಹಾಲಲ್ಲಿ ಕುಡಿದ್ರೆ ಅವ್ರಿಗೆ ಬೇಕಾಗಿರೋ ಪ್ರೋಟೀನ್ ಅವಶ್ಯಕತೆನ ಇದು ಸ್ವಲ್ಪ ಆದರೂ ಪರಿಪೂರ್ಣ ಮಾಡೇ ಮಾಡುತ್ತೆ. ನೋಡಿ, ಎಲ್ಲ ಬೀಜಗಳನ್ನು ಹುರ್ಕೊಂಡು ಒಂದು ತೆಟ್ಟಲ್ಲಿ ಈ ಥರ ಹರ್ಡ್ ಇಟ್ಕೊಂಡಿದೆ. ಈಗ ಇದು ಚೆನ್ನಾಗಿ ಆರ್ಕೊಂಡಿದೆ, ಮಿಕ್ಸಿ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ. ಸೊ ಎಲ್ಲ ಬೀಜಗಳಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಮಾಡಬೇಕು. ಮಿಕ್ಸಿನ 1-2 ಸರಿ ಓಡಿಸಿ ನಿಲ್ಲಿಸ್ಕೊಂಡು ಓಡಿಸ್ಬೇಕು. ಅದರಿಂದ ಅದು ಮುದ್ದೆ ಥರ ಆಗೋದಿಲ್ಲ, ಪುಡಿ ಪುಡಿಯಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಒಂದೊಂದಾಗಿ ಎಲ್ಲ ಬೀಜಗಳನ್ನು ಪುಡಿ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಎಲ್ಲ ಬೀಜಗಳ ಪುಡಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಕೈಯಲ್ಲೂ ಸಹ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಎಲ್ಲ ಬೀಜಗಳಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ. ಎಷ್ಟೇ ಚೆನ್ನಾಗಿ ನಾವು ಹುಷಾರಾಗಿ ಪುಡಿ ಮಾಡಿಕೊಂಡ್ರೂ ಸ್ವಲ್ಪ ಗಂಟುಗಳಾಗಿರುತ್ತೆ. ಆ ಗಂಟುಗಳನ್ನೆಲ್ಲ ಹೊಡ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದನ್ನು ಯೂಸ್ ಮಾಡೋದಕ್ಕೆ ರೆಡಿ ಆಗುತ್ತೆ. ನಾನಿಲ್ಲಿ ಡೈಲಿ ಬಳಸೋದಕ್ಕೆ ಅಂತ ಒಂದು ಗ್ಲಾಸ್ ಕಂಟೈನರ್ಗೆ ಸ್ವಲ್ಪ ಹಾಕಿಟ್ಕೊಳ್ತಾ ಇದ್ದೀನಿ. ಮಿಕ್ಕಿರೋದನ್ನ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ಮಿಕ್ಕಿರೋದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಅದರಿಂದ ಅದ್ರ ಕ್ವಾಲಿಟಿ ಹಾಳಾಗೋದಿಲ್ಲ. ಮತ್ತು ನೋಡಿ, ಇದರಲ್ಲಿ ಯಾವುದೇ ರೀತಿಯಾದ ಶುಗರ್ ಮತ್ತು ಪ್ರಿಸರ್ವೇಟಿವ್ಸ್ ಬಳಸಿಲ್ಲ. ಈಗ ನೀವು ಶುಗರ್ ಕಂಪ್ಲೇಂಟ್ ಇಲ್ಲ ಅಂದರೆ ನೀವು ಈ ಪುಡಿನ ಸಕ್ಕರೆ ಅಥವಾ ಬೆಲ್ಲದ ಜೊತೆಗೆ ಹಾಲಲ್ಲಿ ತಗೋಬೋದು. ನಿಮಗೇನಾದರೂ ಶುಗರ್ ಕಂಪ್ಲೇಂಟ್ ಇದ್ದರೆ ಬೆಲ್ಲ ಮತ್ತು ಶುಗರ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹಾಲಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಇದು ಹಾಲಿನ ಜೊತೆ ತಗೊಳ್ಳೋದಲ್ಲದೆ ಇದನ್ನು ಬಿಸಿ ನೀರಿನ ಜೊತೆಲೂ ಕುಡಿಬೋದು. ಮತ್ತು ನಿಮ್ಮ ಫ್ರೂಟ್ ಸಲಾಡ್ ಮತ್ತು ಬೇರೆ ಏನಾದರೂ ಸಲಾಡ್ಸ್ ಮಾಡಿಕೊಂಡ್ರೆ ಅದ್ರ ಮೇಲೆ ಸಹ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ಬೋದು. ರುಚಿ ಅದ್ಭುತವಾಗಿರುತ್ತೆ.